ಎಲ್ಲರಿಗೂ ನಮಸ್ಕಾರ. ಹೊಸ ಬ್ಲಾಗ್ಗೆ ಸ್ವಾಗತ. ನಮ್ಮ ಮನೇಲಿ ಏನೋ ಮಾಡ್ತಾ ಇದಾರೆ ಅಡಿಗೆ, ನೋಡೋಣ ಏನ್ ಮಾಡ್ತಾರ ಅಂತ. ಏನ್ ಮಾಡ್ತೀಯ ಅಂತ ಕೇಳಿದ್ರೆ ದೇಹಕ್ಕೆ ತಂಪು ತೋಳಕ್ ಬಲ ಅಂತ ಹೇಳ್ತಾರೆ. ಅಂತ ಅಡಿಗೆ ಏನಪ್ಪಾ ಅಂದ್ರೆ ಗೊತ್ತಿಲ್ಲ, ಕೇಳಿ ತಿಳ್ಕೊಳ್ಳೋಣ. ಹೊಸದಾಗಿ ಚಾನಲ್ ಯಾರನ್ನ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಏನ್ ಅಡಿಗೆ ಪ್ರಿಪೇರ್ ಮಾಡ್ತಿರೋದು? ಇದು ಇವಾಗಲ್ಲ, ಬೆಳಗ್ಗೆ ಟಿಫನ್ಗೆ. ಬೆಳಿಗ್ಗೆ ಟಿಫನ್ ಈಗ ಏನ್ ಅಂದಲ್ಲ, ದೇಹಕ್ಕೆ ತಂಪು ತೋಳಕ್ ಬಲ ಅಂದಲ್ಲ, ಅಂತ ಅಡಿಗೆ ಏನದು? ರಾಗಿ ದೋಸೆ. ರಾಗಿ ದೋಸೆನಾ? ಅಂದ್ರೆ ಬೆಳಿಗ್ಗೆ ರಾಗಿ ದೋಸೆ ಹಾಕಂದ್ರೆ ಇವಾಗ್ಲೇ ಅದನ್ನೆಲ್ಲ ರೆಡಿ ಮಾಡ್ಬೇಕಾ? ಅದ್ ನೆನೆಬೇಕು ರಾಗಿ. ರಾಗಿ ನೆನೆಬೇಕಾ? ಸರಿ, ಈಗ ಏನೇನ್ ಹಾಕ್ಬೇಕು ಅದೆಲ್ಲ ಹೇಳ್ಬಿಡು ಒಂದ್ಸಲ, ಎಲ್ಲರೂ ನಮ್ಮ ವೀಕ್ಷಕರೆಲ್ಲ ತಿಳ್ಕೊಂತಾರ. ಒಂದ್ ಗ್ಲಾಸ್ ರಾಗಿ. ರಾಗಿ. ಇದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ. ಹಾ ಹ್ಮ್. ಅರ್ಧ ಗ್ಲಾಸ್ ಸ್ವಲ್ಪ ಕಮ್ಮಿನೇ ಹ್ಮ್. ಕಡ್ಲೆಬೇಳೆ. ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಚೆನ್ನಾಗುತ್ತೆ. ಅಕ್ಕಿ ಎಲ್ತ್ ತಿನ್ಬೇಕಂತ ಹೇಳಿ ರಾಗಿ ದೋಸೆ ಮಾಡ್ತಾರೆ. ಅದೇ ದೇಹಕ್ಕೆ ತಂಪು ತುಂಬಾ ಅದು ರಾಗಿ. ಅದಕ್ಕೋಸ್ಕರ ಈಗ ಏನೇನ್ ಹಾಕಿದಕ್ಕೆ? ರಾಗಿ, ಉದ್ದಿನ ಬೇಳೆ, ಕಡ್ಲೆಬೇಳೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇದು 2-3 ಸರಿ ತೊಳೆದು ಬೆಳಿಗ್ಗೆ ಮಿಕ್ಸಿಗೆ ಹಾಕ್ಬೇಕು. ಬೆಳಿಗ್ಗೆ ಮಿಕ್ಸಿಗೆ ಹಾಕಿ ಒಂದ್ ಅರ್ಧ ಗಂಟೆ ಬಿಟ್ಟು ದೋಸೆ ಹಾಕ್ಬೇಕಷ್ಟೇ. ಈಸಿ. ಸೇಮ್ ನಾವು ದೋಸೆ ಹಾಕ್ತಾವ ಅದೇ ತರನ? ದೋಸೆನ ಬೆಳಗ್ಗೆ ಹಾಕಿ ಸಾಯಂಕಾಲ ಮಿಕ್ಸಿಗೆ ಹಾಕಿ ಬೆಳಿಗ್ಗೆನೆ ದೋಸೆ ಹಾಕ್ತಿವಿ ನಾವು. ಅವಾಗೆ ಮಿಕ್ಸಿಗೆ ಹಾಕೊಂಡು ಅವಾಗೆ ದೋಸೆ ಹಾಕ್ತೀರ? ಈಗ ಒಂದ್ 5 ಸರ ಆದ್ರೂ ತೊಳಿಬೇಕು. ಯಾಕಂದ್ರೆ ಇದು ರಾಗಿ ಎಲ್ಲ ಗಲೀಜ್ ಜಾಸ್ತಿ ಇರ್ತದೆ, ಒಟ್ಟು ಜಾಸ್ತಿ ಇರ್ತದೆ. ಈಗ ಒಂದ್ 5-6 ಸರಿ ತೊಳೆದು ಮತ್ತೆ ನೆನೆ ಇಡ್ಬೇಕಲ್ಲ, ಬೆಳಗ್ಗೆ ಕೂಡ ಒಂದ್ 5 ಸರಿ ಅಂತ ತೊಳಿಬೇಕು. ಎಲ್ರಿಗೂ ಗುಡ್ ಮಾರ್ನಿಂಗ್. ನೈಟ್ ನಾನು ರಾಗಿ ನೆನಾಕಿದ್ದಲ್ವಾ, ಇವಾಗ ಬೆಳಗ್ಗೆ ಎದ್ಬಿಟ್ಟು ರಾಗಿನ ಮತ್ತೆ ಒಂದ್ 2-3 ಸರಿ ಕ್ಲೀನ್ ಮಾಡಬೇಕು. ಯಾಕೆಂದರೆ ರಾಗಿಯಲ್ಲಿ ಜಾಸ್ತಿ ಒಟ್ಟಿರುತ್ತೆ ಮತ್ತು ಗಲೀಜು ಕೂಡ ಇರುತ್ತೆ. ರಾತ್ರಿ ಎಲ್ಲ ನೆನಾಕಿರ್ತೀವಲ್ಲ, ಅದು ಒಟ್ಟು ಗಲೀಜು ಎಲ್ಲ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರನೇ ರಾತ್ರಿನೇ ನೆನಾಕಿರೋದಕ್ಕೋಸ್ಕರ ಇವಾಗ ಒಂದು 3-4 ಸರಿ ಆದರೂ ಚೆನ್ನಾಗಿ ಜಿಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕಿ ನಾವು ಒಂದು ಗ್ಲಾಸ್ ಹಾಕಿದ್ದೀನಲ್ವ, ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಒಂದೇ ಸರಿ ಹಾಕ್ಬಿಡ್ತೀನಿ ನಾನು. ಮಿಕ್ಸಿಗೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಲಿಸಿ ಸೈಡಿಗೆ ಇಡಬೇಕು. ಇದು ನೈಟೆಲ್ಲ ನೆಂದಿರುತ್ತಲ್ವ, ಇವಾಗ ಇಟ್ಟು ಹಾಕಿದ್ವಿ. ಸ್ವಲ್ಪ ಉಪ್ಪು ಅದೆಲ್ಲ ಚೆನ್ನಾಗಿ ಇಟ್ಟು ನೆಂದ್ಕೊಂಡ್ಲಿ ಅಂತೇಳಿ ಒಂದು ಅರ್ಧ ಗಂಟೆ ಸೈಡಿಗೆ ಇಡಬೇಕು. ಅದಾದಮೇಲೆ ಇಲ್ಲಿ ಚಟ್ನಿಗೆ ನಾನು ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಚಟ್ನಿ ಮಾಡ್ತೀನಿ ನಾನು ಎಲ್ಲದರಲ್ಲೂ. ಅಭಿನೂ ಊಟ ಮಾಡ್ತಾನಲ್ವ, ಶೇಂಗಾ ಚಟ್ನಿ ಒಳ್ಳೇದಂತೇಳ್ಬಿಟ್ಟು ನಾನು ಶೇಂಗಾ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಮತ್ತು ಟೊಮೊಟೊ, ಉಳ್ಳಾಗಡ್ಡೆನ ಕೂಡ ಹುರ್ಕೊತಾ ಇದ್ದೀನಿ. ನೋಡ್ರಿ, ಅಲ್ಲಿ ಟೊಮೊಟೊ ಉಳ್ಳಾಗಡ್ಡೆನೂ ಕೂಡ ಹುರ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಉದ್ದಿನ ಬೇಳೆನೂ ಹುರ್ಕೊಳ್ತೀನಿ. ಉದ್ದಿನ ಬೇಳೆ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಉದ್ದಿನ ಬೇಳೆ ಕೂಡ ಹುರಿದು ಹಾಕ್ಕೊತಾ ಇದ್ದೀನಿ. ಹುರಿದು ಹಾಕ್ಕೋಬೇಕು, ಹುರಿದ್ರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಉಪ್ಪು ಎಲ್ಲದರಲ್ಲೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು. ಉಪ್ಪು ಸ್ವಲ್ಪ ಕಡಿಮೆನೇ ತಿನ್ನಬೇಕು. ಉದ್ದಿನ ಬೇಳೆನೂ ಬಿಸಿ ಮಾಡ್ಕೊಂಡಿದ್ದೆಲ್ವ, ಅದನ್ನು ಕೂಡ ಹಾಕಿದ್ದೀನಿ. ಉದ್ದಿನ ಬೇಳೆ ಬಿಸಿ ಹಾಕ್ಕೊಂಡು ಕಡಲೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಎಲ್ಲನೂ ರೆಡಿ ಮಾಡಿ ಚಟ್ನಿಗೆ ಮತ್ತು ಹಿಟ್ಟು ಕೂಡ ರೆಡಿ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಇದು ಸ್ವಲ್ಪ ನೆಂತ್ಕೊಂಡ್ಲಿ. ಅಭಿ ನಮ್ಮ ದನಪ್ಪ ಇನ್ನೂ ಮಲ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಹೊರಗಡೆ ಕಸ ಬೆಳೆದು ಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗೆ ಕಸ ಬೆಳೆದು ರಂಗೋಲಿ ಹಾಕ್ಬೇಕಲ್ವ, ನಾನು ಹಿಟ್ಟು ಹಾಕಿಕನ ಫಸ್ಟು, ಆಮೇಲೆ ಅದು ನೆಂತ್ಕೊತಾ ಇರುತ್ತೆ. ಅಷ್ಟೊತ್ತಿಗೆಲ್ಲ ಇದೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದು ಕಸ ಬೆಳೆದು ಬಂಡೆ ಒರೆಸ್ಕೊತಾ ಇದ್ದೀನಿ. ಬಂಡೆ ಒರೆಸ್ಕೊಂಡು ಕುಂಕುಮ ಬಿಕ್ಕಿಟ್ ಎಲ್ಲ ಇಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇದು ಡೈಲಿ ರೊಟೀನೇ. ಹೆಣ್ಮಕ್ಳಿಗೆ ಯಾವುದು ತಪ್ಪಿದ್ರೂ ಇದು ತಪ್ಪಲ್ಲವಲ್ಲ. ಒಳಗಡೆ ಕಸ ಹೊರಗಡೆ ಕಸ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಎಲ್ಲರಿಗೂ ಈ ರಂಗೋಲಿ ಗೊತ್ತೇ ಇರುತ್ತೆ. 3 ಚುಕ್ಕೆದಿದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಬರುತ್ತೆ. ರಂಗೋಲಿ ಬರೋಲ್ಲ ಅನ್ನೋರು ಕೂಡ ಈ ರಂಗೋಲಿ ಹಾಕ್ತಾರೆ. ಇದು ಹಾಕ್ಬಿಟ್ಟು ಡಿಸೈನ್ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ, ನಾನು ಇನ್ನೇನಿಲ್ಲ. ಮತ್ತು ನಾನು ಕುಂಕುಮ ಬಿಕ್ಕಿಟ್ಟು ಇರ್ತೀನಿ. ಯಾವ ರಂಗೋಲಿ ಹಾಕಿದ್ರೂ ನಾನು ಕುಂಕುಮ ಬಿಕ್ಕಿಟ್ಟು ಇಟ್ಟೇ ಇರ್ತೀನಿ. ಯಾಕಂದರೆ ಲಕ್ಷಣವಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಮತ್ತು ನಾನು ಒಳಗಡೆ ಬಂದೆ, ಮುಖ ತೊಗೊಂಡು ಅಭಿ
ಎದ್ದಿದ್ದಾನೆ. ಅಭಿ ಮತ್ತು ದನಪ್ಪ ಕೂಡ ಎದ್ದಿದ್ದಾರೆ. ಅದಕ್ಕೋಸ್ಕರ ದೋಸೆ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ನಾನು ದೋಸೆಗೆ ಎಲ್ಲ ಹಾಕ್ತಾಯಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತಲ್ವ, ಸ್ವಲ್ಪ ಹಿಟ್ಟು ನೆಂದಂಗೆಲ್ಲ ಒಂದು ದೋಸೆ ಚೆನ್ನಾಗಿ ಬರ್ತವೆ. ದೋಸೆ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ. ಬರೀ ಮುದ್ದೆ ಗಂಜಿ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ವ, ಈ ಥರ ದೋಸೆ ಒಂದು ಟೈಮ್ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ದೋಸೆ ಕೂಡ ಚೆನ್ನಾಗಿರ್ತವೆ. ಮತ್ತು ಒಂದು ಟೈಮ್ ತಿನ್ನೋದಕ್ಕೆ ಪರವಾಗಿಲ್ಲ, ತಿನ್ಬೋದು. ಮತ್ತು ಮಧ್ಯಾಹ್ನಕ್ಕೆ ಆರಿದ ಮೇಲೆ ತಿನ್ನೋಕ್ಕಾಗಲ್ಲ ಈ ದೋಸೆ, ಸ್ವಲ್ಪ ಗಟ್ಟಿಗೆ ಬರ್ತವೆ. ಬಿಸಿ ಬಿಸಿವಾದರೆ ತಿನ್ಬೋದು, ಒಂದು 3-4 ದೋಸೆ ತಿಂತೀವಿ, ಚೆನ್ನಾಗಿರ್ತವೆ ದೋಸೆ ಕೂಡ. ಮತ್ತು ರೊಟ್ಟಿ ಕೂಡ ಮಾಡ್ಬೋದು ಇದು ದೋಸೆಯಿಂದ, ಇದು ಹಿಟ್ಟಿನಿಂದ ರಾಗಿ ರೊಟ್ಟಿ ಕೂಡ ಮಾಡ್ಬೋದು. ರಾಗಿ ರೊಟ್ಟಿ ಕೂಡ ಚೆನ್ನಾಗಿರ್ತವೆ. ನಮ್ಮ ದನಪ್ಪು ಕೂಡ ಇಟ್ಕೊಟ್ಟಿದ್ದೀನಿ, ಅಭಿ ಕೂಡ ನಾನು ತಿನ್ನಿಸ್ತಾ ಇದ್ದೀನಿ. ದನಪ್ಪು ಕೂಡ ಊಟ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.